ಶಂಕ್ರು, ಒಂದು ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಆಗಿರೋ ದಿಬ್ಬದ ಕತೆ ಹೇಳ ನಾವು. ಕತೆ ಯಾಕೆ? ಮೊನ್ನೆ ಹೈದ್ರಾಬಾದ್ಗೆ ಹೋದಾಗ ಒಂದು ಮ್ಯಾಟ್ರ್ ಆಯಿತು. ಸ್ಟಾಪ್ ಮಾಡ್ಬಿಡ, ಮುಂದಕ್ಕೆ ಹೇಳ್ಬಿಡ. ಸ್ಟಾರ್ಟ್ ಮಾಡು. ನಾನು ಹೈದ್ರಾಬಾದ್ಗೆ ಹೋದಾಗ ನಮ್ಮ ಹುಡುಗಿ ಅಡ್ರೆಸ್ ಕಳಿಸಿದ್ಲು. ಆ ಅಡ್ರೆಸ್ಗೆ ಹೋಗೋಣ ಅಂತ ನನ್ನ ಬಸ್ ಹತ್ತೋದೆ. ಅವನು ಬಸ್ ಸ್ಟಾಪ್ ಹತ್ರ ಇಳಿಸೋದ. ಹೌದಾ? ಆಮೇಲೆ ಏನಾಯ್ತು? ಆ ಬಸ್ಸವನು ಅಲ್ಲಿ ಇಳಿಸೋಗಾದ್ಮೇಲೆ ಸುತ್ತಮುತ್ತ ಯಾರೂ ಇರಲಿಲ್ಲ. ಅದೊಂದು ದಟ್ಟವಾದ ಕಾಡು. ಆ ಜಾಗದಲ್ಲಿ ಅವಳ ಅಡ್ರೆಸ್ ಕಳಿಸಿದ್ಲು. ಸರಿ ಆಯಿತು ಅಂತ ಆ ಗೂಗಲ್ ಮ್ಯಾಪ್ ಓಪನ್ ಮಾಡಿಬಿಟ್ಟು ಹೋಗ್ತಾ ಇದ್ದೆ. ಹೋಗ್ಬೇಕಾದ್ರೆ ಅದೊಂದು ಕಾಡು ರೋಡು ಅಂತ ನಮ್ಗೆ ಗೊತ್ತಾಯಿತು. ಯಾಕೆ ಅಂದರೆ ಸುತ್ತಲೂ ಒಂದೇ ಒಂದು ಲೈಟಿಂಗ್ ಕಂಬನೂ ಇಲ್ಲ, ಬೆಳಕು ಸಹ ಇಲ್ಲ. ನನ್ನ ಫೋನ್ ಲೈಟಿಂಗ್ ಸಹಾಯದಿಂದ ನಾನು ಹೋಗ್ತಾ ಇದ್ದೆ. ನಾನು ಹಂಗೆ ಹೋಗ್ತಾ ನನ್ನಿಂದ ಯಾರೋ ಸಕ್ಕಂತ ವಾಸದಂಗಾಯ್ತು. ಹಂಗೆ ಹಿಂದೆ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ನಾಯಿನೋ ನರಿನೋ ಹೋದಂಗಾಯ್ತು. ಸುಮ್ಮನೆ ಮುಂದೆ ಹೋಗ್ತಾ ಪಕ್ಕದಲ್ಲಿ ಯಾರೋ ಜಲ್ ಅಂತ ಸೌಂಡು. ನೀನ್ ಯಾಕೋ ಹಿಂಗ್ ನಿಂತಿದ್ಯಲ್ಲೇ? ಕಾಲು ಹಿಡ್ಕೊಂಡಿತ್ತು ಕಣ, ಅದಕ್ಕೆ ಒಂದೆರಡು ನಿಮಿಷ ಎದ್ಬಿಟ್ಟು ಕೂತ್ಕೊಂತ ಇದ್ದೀನಿ. ಹಂಗೆ ನಾನು ಸ್ವಲ್ಪ ಮುಂದೆ ಹೋದಾಗ ನನ್ನ ಮೊಬೈಲ್ ಇದ್ದಿದ್ದ ಲೊಕೇಶನ್ನು ಆಫ್ ಆಗೋಯ್ತು. ಆಮೇಲೆ ಫುಲ್ ಸುತ್ತಲೂ ಕತ್ಲೆ ಇದ್ದಿದ್ದರಿಂದ ಅಲ್ಲಿ ಯಾರೋ ಒಬ್ರು ನಿಂತಿರೋಂಗೆ ಅನ್ನಿಸ್ತಾ ಇತ್ತು. ಆಮೇಲೆ ಲೊಕೇಶನ್ ಬೇರೆ ಆಫ್ ಆಗಿತ್ತು, ಅಲ್ಲಿ ಯಾರೋ ನಿಂತಿರೋಂಗೆ ಬೇರೆ ಇತ್ತು. ಹೋದೆ ಹತ್ರಕ್ಕೆ ಹೋಗಿ ನನ್ನ ಹತ್ರ ಗಿಫ್ಟ್ ಇತ್ತಲ್ಲ ಅದನ್ನು ಕೊಟ್ಟು ಅವ್ರ ಹತ್ರ ಅಲ್ಲೇ ಮಾತಾಡಿಸ್ಕೊಂಡು ಬೆಳಗ್ಗೆ ಬಂದೆ. ಅಲ್ಲ, ಓಕೆ, ಗಿಫ್ಟ್ ಓಕೆ, ಯಾರಿಗೆ ಕೊಟ್ಟೆ? ಎಲ್ಲಿಂದ ಬಂತು? ಹೆಂಗ್ ವಾಪಸ್ ಬಂದೆ? ಅದಕ್ಕೂ ಆಡೇ ಆಗ್ತಿಲ್ಲ ಇಲ್ಲಿ. ಏನು ಅದು ನಮ್ಮ ಹುಡುಗಿ ನನಗೋಸ್ಕರನೇ ವೆಯ್ಟ್ ಮಾಡ್ತಿದ್ಲು. ಕರೆಂಟ್ ಬೇರೆ ಹೋಗಿತ್ತಲ್ವಾ, ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ಲು. ಬಂದೆ ಅಷ್ಟೊತ್ತಿಗೆ ನನ್ನ ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಯಿತು, ನನ್ನ ಲೊಕೇಶನ್ ಆಫ್ ಆಗೋಯ್ತು. ಅಲ್ಲೇ ನಡ್ಕೊಂಡು ಹೋದೆ. ಆಯ್ತಪ್ಪ. ಮತ್ತೆ ಆ ಮೋಹಿನಿ ಗೆಜ್ಜೆ ಸೌಂಡು, ಜಲ್ ಏನೋ ಅದು? ಓ ಅದೇನಿಲ್ಲ, ನಮ್ಮ ಹುಡುಗಿಗೆ ಕಾಲ್ ಚೈನ್ ತಗೊಂಡಿದ್ದೆ ಗಿಫ್ಟ್ ಕೊಡೋಣ ಅಂತ. ಅದು ಬ್ಯಾಗಲ್ಲಿ ಇಕ್ಕಿದ್ನಲ್ಲ, ನಾನು ಹೋಗೋ ಇದಕ್ಕೆ ಜಲ್ ಅಂತ ಸೌಂಡ್ ಬರ್ತಿತ್ತು. ಹಾರರ್ ಸ್ಟೋರಿ ಅಂದ್ಬಿಟ್ಟು. ಸರಿ, ಕೂತು ಕಾಲು ನೋವು ಬಂತು. ನಾನು ಊಟ ಮಾಡೋಕೆ ಹೋಗ್ತೀನಪ್ಪ. ನಾಲ್ಕ ಲೇ ಶಂಕ್ರು, ಬಂದೆ